ಒಬ್ಬ ಹುಡುಗ ಇರ್ತಾನೆ ವೆಂಕಣ್ಣ ಅಂತ, ಗುಂಡು ಚೆನ್ನಾಗಿರ್ತಾನೆ, ದನ ಕಾಯೋ ಹುಡುಗ ಇವನು ವೆಂಕಣ್ಣ. ಎಲ್ರು ನನ್ನ ಹತ್ರ ಕೆಲಸ ಮಾಡಿಸ್ಕೋತಾರೆ, ನನ್ನನ್ನು ಉಡಾಳ ಅಂತಾರೆ, ಗುಂಡ ಅಂತಾರೆ, ಬೀದಿ ಬಸವ ಅಂತಾರೆ, ಉಪಯೋಗಿಸ್ಕೊಂತಾರೆ, ಉಠಾಳ ಅಂತಾರೆ. ಯಾಕೆಂದ್ರೆ ನನಗೆ ತಂದೆ ತಾಯಿ ಇಲ್ಲ. ಆಗ ರಾಯರು ಹೇಳ್ತಾರೆ, ದಿಕ್ಕಿಸ್ಬೇಡ, ನಿನಗೆ ಅಕ್ಷತೆ ಕೊಡ್ತೀನಿ, ನಿಂಗೆ ತುಂಬಾ ಸಂಕಟ ಆದಾಗ ನೆನೆಸ್ಕೋಪ ಅಂತ ಹೇಳಿ ಅಕ್ಷತೆ ಕೊಡ್ತಾರೆ. ಸರಿ, ಇವ್ರು ಸಮಾಧಾನ ಸುಮ್ಮನೆ ಆಗ್ಬಿಡ್ತಾನೆ. ಅದಾಗಿ ಸ್ವಲ್ಪ ದಿವಸಕ್ಕೆ ಅಲ್ಲಿ ಸಿದ್ದಿ ಮಸೂದ್ ಖಾನ್ ಅವನು ಬರ್ತಾನೆ. ಯಾರೋ ಸೇವಕ ಬಂದು ಸಿಪಾಯಿ ಇವನ್ ರಾಯಸ ಕೊಡ್ತಾನೆ, ಒಂದು ಪತ್ರ. ತಕ್ಷಣ ಅದನ್ನ ತೆಗೆದು ನೋಡ್ತಾನೆ, ಅದು ಕನ್ನಡದಲ್ಲಿರುತ್ತೆ. ಇವನು ಕನ್ನಡ ಓದಕ್ ಬರಲ್ಲ, ಉರ್ದು. ಅಲ್ಲಿ ಇದ್ದಂತ ಅಂಗರಕ್ಷಕರು ಯಾರಿಗೂ ಕನ್ನಡ ಬರಲ್ಲ. ಏನ್ ಮಾಡಿದ್, ಏನಿದೆ ವಿಚಾರ ಗೊತ್ತಿಲ್ವೇ ಅನ್ಬಿಟ್ಟು ನೋಡ್ತಾನೆ, ದೂರದಲ್ಲಿ ವೆಂಕಣ್ಣ ಕೂತಿದ್ದಾನೆ ಮರದ ಕೆಳಗೆ. ಇದರ ಬಾಯಿಲಿ ಅಂತ ಹೇಳಿ ಪಡ ಓದೋ ಇದ್ರೆ ಅವ್ನು ಹೇಳ್ತಾ, ಇಲ್ಲ ನಂಗೆ ಅಕ್ಷರ ಬರಲ್ಲ, ನಂಗೆ ಓದೇ ಬರಲ್ಲ ಅಂತ. ನೀನು ಬ್ರಾಹ್ಮಣನ ಮಗ ಅಲ್ಲ, ಬ್ರಾಹ್ಮಣ ತಾನೆ ಅಂತ. ಹೌದು ನಾನು ಬ್ರಾಹ್ಮಣ ಆಗಿ ಓದು ಬರಲ್ಲ ಅಂತ ಸುಳ್ಳು ಹೇಳ್ತೀಯ, ನೀನೇನಾದ್ರು ಓದ್ದೇ ಇದ್ರೆ ಚಡಿ ಏಟ್ ಹಾಕಿಸ್ತೀನಿ ಅಂತ ಹೇಳಿ ಹೆದರಿಸ್ಬಿಡ್ತಾನೆ. ಈಗ ಆ ವೆಂಕಣ್ಣನಿಗೆ ನಡ್ಕ ಬಂದ್ಬಿಡುತ್ತೆ, ಇವನೆಲ್ಲ ನನ್ ಚಡಿ ಏಟ್ ಹೊಡಿತಾನ. ತಕ್ಷಣ ಅವನಿಗೆ ಜ್ಞಾಪಕ ಬಂದಿದ್ದು ರಾಯರು. ರಾಘವೇಂದ್ರ ಅಂತ ಯಾವಾಗ ಅಡಸನೆ ಅವ್ನು ರಾಘವೇಂದ್ರ ಅನ್ನೋ ಆ ಪತ್ರ ಇಟ್ಕೊಂಡು ಓದಕ್ ಶುರು ಮಾಡ್ಬಿಟ್ಟು ಏನು ಪುಂಖಾನುಪುಂಖವಾಗಿ ಅದನ್ನು ಓದ್ಬಿಡ್ತಾನೆ ಸ್ಪಷ್ಟವಾಗಿ. ಅಂದ್ರೆ ನಿನಗೆ ಗಂಡು ಮಗು ಆಗಿದೆ, ಚೆನ್ನಾಗಿದೆ, ಆರೋಗ್ಯವಾಗಿದೆ ಅಂತ ಇದನ್ನ ಕೇಳಿದ ಕೂಡಲೇ ಶಬ್ಬಾಷ್ ಅಂತ ಹೇಳಿ ಬೆಂತಿಡ್ತಾನೆ. ಇವನಿಗೆ ಮೂರ್ಛೆ ಹೋದಂಗ ಆಗ್ಬಿಟ್ಟಿರುತ್ತೆ ವೆಂಕಣ್ಣಗೆ. ಯಾಕೆಂದ್ರೆ ಇವನು ಓದ್ ಬರಲ್ಲ. ಈಗ ಅವನು ಸಿದ್ಧ ಮಸೂದ್ ಕೇಳುತ್ತಾನೆ, ನೀನ್ ಏನ್ ಮಾಡ್ತಾ ಇದ್ದೀನಿ? ನಾನು ದನ ಕಾಯ್ತಿದ್ದೀನಿ ಅಂತ. ಬಿಟ್ಬಿಡ